ಕ್ಷೇತ್ರದಲ್ಲಿ ಹಾಗೂ ಅನೇಕ ಕರ್ನಾಟಕದ ಕೋರನಾಗಿ ಅದ್ವಿತೀಯ ಸಾಧಕ ಮಾಡಿದ ಸಹಸ್ರಾರು ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ಪಡೆದಂತಹ ನಮ್ಮ ಜೊತೆ ಕರಾಟೆ ಶ್ರೀನಾಥ್ ಅವರಿದ್ದಾರೆ. ಅವರು ಗಿನ್ನಿಸ್ ಸಾಧಕರು ಸಹ ಅವರು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅವರು. ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಸುಮಾರು ನೂರಾರು ಸರ್ಟಿಫಿಕೇಟ್ ಇಟ್ಟಿದ್ದಾರೆ. ಈ ಒಂದು ಮಾಡಿದ್ದಾರೆ. ಅವರ ಈ ಒಂದು ಸಾಧನೆಗೆ ಸ್ಫೂರ್ತಿಯಾರು ಅನಿಸಿಕೆ ಪಡೆದರು. ಬ್ರಾಂಡ್ ಅಂಬಾಸಿಡರ್ ರಾಜ್ಮಾ ಆಗಲಿ, ಚೆನ್ನ, ಬೇಳೆ, ಕಾಳುಗಳು, ಮಟನ್ನು, ಕಾಲು ಸೂಪು ಇದೆಲ್ಲ ನಮಗೆ 2 to 3 ಮಿನಿಟ್ಸ್ ಅಷ್ಟು ಫಾಸ್ಟಾಗಿ ಕುಕ್ ಆಗುತ್ತೆ. ಮತ್ತು ಟೈಮು ಸೇವ್ ಆಗುತ್ತೆ. ಮೇಯ್ನು ನ್ಯೂಟ್ರಿಯೆಂಟ್ಸ್ ರಿಟೈನ್ ಆಗುತ್ತೆ. ಬಹಳ ಹಿರಿಯರು, ಮಲ್ಲೇಶ್ವರನ ಇತಿಹಾಸನ ಬಲ್ಲವಲ್ಲರು. ನಿಜವಾಗ್ಲೂ ಅವ್ರಿಗೆ ಮಾತು ಹೇಳ್ಬೇಕಂತ ನಮ್ಮ ಕಾರ್ಯಕ್ರಮದ ಬಗ್ಗೆ. ಕೊನೆಯ ಬಾಜು ಮಾಡಿರೋರು ಇದೇ ಮೊದಲನೇ ದಿನ ಒಬ್ಬರೇ ಅಂತ ನೋಡ್ತಿರೋದು. ಇದು ಅತಿಶಕ್ತಿ ಅಲ್ಲ, ನಿಜವಾಗ್ಲೂ ಎಂತ ಇದಾಗಿದ್ದಾರೆ ನೋಡಿ. ಇದು ಹಂಬಲ್ ಮ್ಯಾನ್, ಮನುಷ್ಯ ಮುಖಸ್ಥಿತಿ ಮಾಡ್ತಾನೆ ಹಾಕೊಂಡು ಅದರೊಳಗೆ ಅವರ ಅವಾರ್ಡ್ ಇದೆ. ಅವರು ಜನ ರಾಜ್ಯದವರಿಗೆ ಭಾರತದವರು ಅಂತಾರಾಷ್ಟ್ರೀಯ ಪುರಸ್ಕಾರ ಮಾಡಬೇಕಿಲ್ಲ, ಪುನಃ ಮಾಡಬೇಕಿಲ್ಲ. ಅವ್ರಿಗೆ ಈಗ ಎಷ್ಟೋ ಎಲ್ಲ ಕಾರ್ಯಕ್ರಮ ಇಡೀ ಸ್ಪರ್ಧೆಗಳಾಗಿ ಮಾಡಿದ್ದಾರೆ. ಬಟ್ ಆ ಮಾಡಿದ್ರು ಅವ್ರಿಗೆ ಎಷ್ಟು ಹಂಬಲ್ ಆಗಿದ್ದಾರೆ ಅದನ್ನು ನಿಮ್ಮೆಲ್ಲ ಜೋರಾಗಿ ನಿಂತಾಗ ಪ್ರಚಾರ ಮಾಡಿರುತ್ತೆ. ಇನ್ನೂ ಹೆಸರು ಭಾಳ ಸಿಕ್ಕಿ ಅಂತೇಳಿ ಸೀನಿಯರ್ ಮೋಸ್ಟ್ ಮ್ಯಾನ್ ಆಫ್
ಇವತ್ತಿನ ವಿಶೇಷ ಏನಂದರೆ ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಅದ್ವಿತೀಯ ಸಾಧಕರಾದ, ಅದರಲ್ಲೂ ಕರಾಟೆಯಲ್ಲಿ ಕ್ರೀಡಾಪಟುವಾಗಿ ಹಾಗೂ ಅನೇಕ ಕರ್ನಾಟಕದ ಕೋರನಾಗಿ ಅದ್ವಿತೀಯ ಸಾಧಕ ಮಾಡಿದ ಸಹಸ್ರಾರು ಪ್ರಶಸ್ತಿಗಳನ್ನು ಪುರಸ್ಕಾರಗಳನ್ನು ಪಡೆದಂತಹ ನಮ್ಮ ಜೊತೆ ಕರಾಟೆ ಶ್ರೀನಾಥ್ ಅವರಿದ್ದಾರೆ. ಅವರು ಗಿನ್ನಿಸ್ ಸಾಧಕರು ಸಹ ಅವರು, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅವರು. ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಒಂದು ಸುಮಾರು ನೂರಾರು ಸರ್ಟಿಫಿಕೇಟ್ಗಳನ್ನು ಇಟ್ಟಿದ್ದಾರೆ. ಈ ಒಂದು ಮಾಡಿದ್ದಾರೆ. ಅವರ ಈ ಒಂದು ಸಾಧನೆಗೆ ಸ್ಫೂರ್ತಿ ಯಾರು ಅನಿಸಿಕೆ ಪಡೆದರು. ನಮಸ್ಕಾರ ಸರ್. ಜೈ ಹಿಂದ್, ಒಂದೇ ಮಾತರಂ. ನನ್ನ ಹೆಸರು ಡಾಕ್ಟರ್ ಕರಾಟೆ ಎ ಪಿ ಶ್ರೀನಾಥ್. ಇದು ಯಾವುದೋ ಪ್ರಚಾರಕ್ಕೋಸ್ಕರ ಅಲ್ಲ, ವಿಚಾರಕ್ಕೋಸ್ಕರ ನನ್ನ 33 ವರ್ಷಗಳ ಈ ಸಾಧನಾ ಸಮಾವೇಶದ ಸಮಾರಂಭವನ್ನು ಆಚರಣೆ ಮಾಡೋದಕ್ಕೆ ನನ್ನ ಸ್ನೇಹಿತರು ಡಾಕ್ಟರ್ ಮಹೇಶ್ ಅವರು, ಸಾಗರ್ ನಾಗಭೂಷಣ್ ಅವರು, ಡಾಕ್ಟರ್ ಬಿ ಕೆ ಪ್ರಕಾಶ್ ಭಾರದ್ವಾಜ್ ಅವರು, ಮತ್ತು ಗೀತಾ ಚಂದ್ರಶೇಖರ್ ಅವರು, ಹಾಗೆ ಅರ್ಜುನ್ ಸಾರ್ ಅವರು, ಹೀಗೆ ಎಲ್ಲ ಮಹನೀಯರು ನನಗೆ ಕಾರ್ಯಕ್ರಮ ಮಾಡಿ ನಿಮಗೆ ಯಾರು ಅಂತ ಗೊತ್ತಾಗಲಿ ಅಂತ ಹೇಳೋದಕ್ಕೆ ನಾನು ಈ ಕಾರ್ಯಕ್ರಮ ಮಾಡಿದ್ದೀವಿ. ವೀಕ್ಷಕರಿಗೆ, ಒಬ್ಬ ಕನ್ನಡಿಗ ಅಂದ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ನಾನೇ ಸಾಕ್ಷಿ. ಇವತ್ತು ಡಾಕ್ಟರ್ ಸಾಯಿ ಪ್ರಕಾಶ್ ಅವರು, ಡಾಕ್ಟರ್ ಬಿ ರಾಮಮೂರ್ತಿ ಅವರು, ಶ್ರೀ ಶಿವಕುಮಾರ್ ಆರಾಧ್ಯ ಸರ್ ಅವರು, ಸುಮಾರು ಡಾಕ್ಟರ್ ಎನ್ ಸಿ ಸದಾನಂದ ಸ್ವಾಮಿ ಅವರು, ನನ್ನ ಪ್ರೀತಿಯ ಸಹೋದರ ಡಾಕ್ಟರ್ ಶಶಿಧರ್ ಕೋಟೆ ಅವರು, ಹೀಗೆ ಹಲವಾರು ಮಿತ್ರರು ಬಂದು, ಸಾಯಿ ಪ್ರಕಾಶ್ ಸರ್ ಅವರೆಲ್ಲ ಪ್ರತಿಯೊಬ್ಬರು ಬಂದು ನನಗೆ ಅರಸಿ ಆಶೀರ್ವಾದ ಮಾಡಿದ್ದಾರೆ. ಈ ನಮ್ಮ ಚಾನಲ್ ಹಾಗೆ ಹೇಳ್ತಾ ಇರ್ತೀವಿ ಯಾವಾಗಲೂ ನಾವು, ರಿಯಾಲಿಟಿ ಚಾನಲ್, ಜಿಮ್ ಚಾನಲ್, ಜನಧ್ವನಿ ಚಾನಲ್, ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಜೈ ಹಿಂದ್, ಒಂದೇ ಮಾತರಂ. ಥ್ಯಾಂಕ್ ಯು ಪ್ರಕಾಶ್ ಸರ್. ಸರ್, ಈ ಒಂದು ನಿಮ್ಮ ಇಷ್ಟು 30 ವರ್ಷಗಳ ಸತತ ಪ್ರಯತ್ನದಿಂದ ಹಲವಾರು ಕಷ್ಟ ಸುಖಗಳನ್ನು ನೋಡಿದ್ದೀರಾ. ನಿಮಗೆ ಈ ಒಂದು ಸಾಧನೆಗೆ ಸ್ಫೂರ್ತಿ ಯಾರು ಸರ್? ನನ್ನ ಸ್ಫೂರ್ತಿ ನನ್ನ ಸೋಲು. ನನ್ನ ಸೋಲ್ನಲ್ಲೇ ಬಂದವರು ನಾನು. ಸೋಲ್ನ ಯಾರು ಸೋಲಿಸ್ತಾರೋ ಅವರೇ ಗೆಲ್ತಾರೆ. ನನ್ನ ಸ್ಫೂರ್ತಿ ಯಾರು ಅಂದರೆ ಅವಮಾನ, ಅನುಮಾನ. ಮೊನ್ನೆ ನನ್ನ ಸ್ನೇಹಿತರು ಹೇಳಿದರು, ಅನುಮಾನ, ಅವಮಾನ, ಸನ್ಮಾನ ಅಂತ. ಸೊ ಸನ್ಮಾನ ಆಗಿದ್ದು ಏನು ನನಗೆ ಇನ್ನೂ ಗೊತ್ತಿಲ್ಲ. ಸೊ ಅನುಮಾನ, ಅವಮಾನ ಮತ್ತು ಸೋಲಂತೂ ಖಂಡಿತ ಆಗ್ತಾನೆ ಇರುತ್ತೆ. ಸೊ ನನಗೇನಾದರೂ ಬೇಜಾರೇನಿಲ್ಲ, ಯಾಕೆಂದರೆ ಸೋಲ್ ಜೊತೆಲೇ ನಾನು ಜೀವನ ಜರ್ನಿ ಮಾಡ್ಕೊಂಡು ಬಂದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೋಲೆ ಗೆಲುವಿನ ಸೋಪನ ಅಂತ ಕೇಳಿದ್ರಲ್ಲ, ಅದೇ ರೀತಿ ಇವರು ಸೋಲಲ್ಲೂ ಸಹ ಈ ಒಂದು ಯಶಸ್ಸು ಕಂಡಿದ್ದಾರೆ. 33 ವರ್ಷಗಳಿಂದ ಗಿನ್ನಿಸ್ ರೆಕಾರ್ಡ್ ಸಾಧನೆ ಸಹ ಮಾಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಪದ್ಮಶ್ರೀ ಪ್ರಶಸ್ತಿ ಬರೋದಲ್ಲೆಂದು ಜನಧ್ವನಿ ಪರವಾಗಿ ಎಲ್ಲ ಪರವಾಗಿ ಅವರಿಗೆ ಅಭಿನಂದಿಸ್ತೇವೆ. ಶುಭವಾಗಿ ಸರ್.